ನಮಸ್ಕಾರಗಳು ಸ್ನೇಹಿತರೆ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಮತದಾನದ ಜಾಗೃತಿ ಪ್ರಬಂಧದ ರಚನೆ ಬಗ್ಗೆ ನೋಡೋಣ ಸ್ನೇಹಿತರೆ. ಪೀಠಿಕೆ: ನಮ್ಮ ಭಾರತ ದೇಶ ಇದೊಂದು ಪ್ರಜಾಪ್ರಭುತ್ವ ರಾಷ್ಟ್ರ. ನಮ್ಮದು ಸಂವಿಧಾನಾತ್ಮಕ ಸರ್ಕಾರ. ಪ್ರತಿ ವರ್ಷ ಜನವರಿ 25ರಂದು ರಾಷ್ಟ್ರೀಯ ಮತದಾರರ ದಿನವನ್ನು ಆಚರಿಸಲಾಗುತ್ತದೆ. 1950ರಲ್ಲಿ ಸ್ಥಾಪನೆಯಾದ ಭಾರತದ ಚುನಾವಣಾ ಆಯೋಗದ ಸವಿ ನೆನಪಿಗಾಗಿ ರಾಷ್ಟ್ರೀಯ ಮತದಾರರ ದಿನವನ್ನು ಆಚರಿಸಲಾಗುತ್ತದೆ. ವಿವರಣೆ: ಚುನಾವಣೆ ಮತ್ತು ಮತದಾನ ಒಂದೇ ನಾಣ್ಯದ ಎರಡು ಮುಖಗಳು. 18 ವರ್ಷ ತುಂಬಿದ ಎಲ್ಲ ವಯಸ್ಕ ಪ್ರೌಢ ಪ್ರಜೆಗಳಿಗೆ ಮತದಾನ ಚಲಾಯಿಸುವ ಹಕ್ಕು ನೀಡಲಾಗಿದೆ. ಮತದಾನದಲ್ಲಿ ಪ್ರತ್ಯಕ್ಷ ಮತದಾನ, ಪರೋಕ್ಷ ಮತದಾನ ಎಂಬ ಎರಡು ವಿಧಗಳಿವೆ. ವಿಧಾನಸಭೆ, ಲೋಕಸಭೆ ಮತ್ತು ಸ್ಥಳೀಯ ಸಂಸ್ಥೆ ಸರ್ಕಾರಗಳಲ್ಲಿ ಪ್ರತ್ಯಕ್ಷ ಮತದಾನ ಕಡ್ಡಾಯವಾಗಿದೆ. ಆದರೆ ರಾಷ್ಟ್ರಪತಿ, ಉಪರಾಷ್ಟ್ರಪತಿಗಳ ಆಯ್ಕೆ ಅನಿಶ್ಚಿತವಾಗಿದೆ. ಮತದಾರರ ದಿನದ ಉದ್ದೇಶವೆಂದರೆ ಮತದಾನದ ಮಹತ್ವವನ್ನು ತಿಳಿಸುವುದು ಮತ್ತು ಎಲ್ಲರೂ ಸಕ್ರಿಯವಾಗಿ ಮತ ಹಾಕುವುದು ಮತದಾರರ ಮತ್ತು ದೇಶದ ಅಭಿವೃದ್ಧಿಗೆ ಎಷ್ಟು ಮುಖ್ಯ ಎಂದು ತಿಳಿಸಲು ಈ ದಿನವನ್ನು ಆಚರಿಸಲಾಗುತ್ತದೆ. 18 ವರ್ಷ ದಾಟಿದ ಪುರುಷ ಮತ್ತು ಮಹಿಳೆ ಮತದಾನ ಮಾಡಲು ಅರ್ಹರಾಗಿರುತ್ತಾರೆ. ಪ್ರತಿಯೊಬ್ಬ ಪ್ರಜೆಗೆ ಮತದಾನ ಮೂಲಭೂತ ಹಕ್ಕಿದೆ. ರಾಷ್ಟ್ರವನ್ನು ಮುನ್ನಡೆಸಲು ಸಮರ್ಥ ನಾಯಕರನ್ನು ನಾವು ಆಯ್ಕೆ ಮಾಡಬೇಕು. ನಮ್ಮ ಮತವನ್ನು ಹಣದ ಆಮಿಷಕ್ಕೆ ಮಾರಿಕೊಳ್ಳಬಾರದು. ಎಲ್ಲರೂ ಜಾಗೃತರಾಗಿ ದೇಶ ಅಭಿವೃದ್ಧಿಗೆ ಸಮರ್ಥ ನಾಯಕರನ್ನು ಆಯ್ಕೆ ಮಾಡಬೇಕು. ಈ ಚಿತ್ರದಲ್ಲಿ ತೋರಿಸಿದ ಹಾಗೆ ಸ್ನೇಹಿತರೆ, ಇಲ್ಲಿ ನೋಡಿ, ಒಬ್ಬ ಮನುಷ್ಯ, ಒಂದು ಪ್ರಾಣಿ ಇದೆ. ಇದರ ಅರ್ಥ ಇಷ್ಟೇ: ಪ್ರಾಣಿಗಳನ್ನು ಮಾರಿದ ಹಾಗೆ ಓಟಿಗಾಗಿ ನಿನ್ನನ್ನು ನೀ ಮಾರಿಕೊಳ್ಳಬೇಡ. ಅಂದರೆ ಪ್ರತಿನಿಧಿಗಳು ಏನಿರ್ತಾರಲ್ಲ, ಅವರು ನಿಮ್ಮನ್ನು ಮತವನ್ನು ಕೊಂಡುಕೊಳ್ಳುವುದಕ್ಕಾಗಿ ನಿಮಗೆ ಹಣದ ಆಮಿಷಗಳನ್ನು ಒಡ್ಡುತ್ತಾರೆ. ಅದಕ್ಕೆ ನೀವು ಯಾರು ಬಲಿಯಾಗಬೇಡಿ ಸ್ನೇಹಿತರೆ. ಮತದಾನ ಪ್ರತಿಯೊಬ್ಬ ಪ್ರಜೆಯ ಹಕ್ಕು. ಈ ಹಕ್ಕನ್ನು ಆತ ನಿರ್ಭೀತಿಯಿಂದ ಮತ್ತು ತನ್ನ ಮನಸ್ಸಿಗೆ ಬೇಕೆನಿಸಿದ ರೀತಿಯಲ್ಲಿ ಚಲಾಯಿಸಲು ಬೇಕಾದ ವ್ಯವಸ್ಥೆಯನ್ನು ಸರ್ಕಾರ ಕಲ್ಪಿಸಿಕೊಟ್ಟಿದೆ. ಮತದಾನ ಮನೆಯ ಮಗಳಿದ್ದಂತೆ, ಅದನ್ನು ಹಣಕ್ಕಾಗಿ ಯಾರು ಮಾರಿಕೊಳ್ಳಬೇಡಿ ಎಂದು ಡಾಕ್ಟರ್ BR ಅಂಬೇಡ್ಕರ್ ಅವರು ಹೇಳಿರುತ್ತಾರೆ. ಮತದಾನ ಸಂಭ್ರಮವಾದಾಗ ಮಾತ್ರ ದೇಶ ಬದಲಾಗುತ್ತದೆ. ದೇಶದ ಅಭಿವೃದ್ಧಿಗಾಗಿ ತಪ್ಪದೇ ಮತದಾನ ಮಾಡೋಣ. ಉಪಸಂಹಾರ: ಇತ್ತೀಚಿನ ವಿದ್ಯಮಾನಗಳಲ್ಲಿ ಒಂದು ಸಮೀಕ್ಷೆಯ ಪ್ರಕಾರ 100% ಮತದಾನ ನಡೆಯುತ್ತಿಲ್ಲ. ಇದಕ್ಕೆ ಮೂಲ ಕಾರಣ ನಾಗರಿಕರಲ್ಲಿ ಮತದಾನದ ಬಗ್ಗೆ ಇರುವ ಅಸಡ್ಡೆ ಹಾಗೂ ಅವರಿಗೆ ತಮ್ಮ ಹಕ್ಕನ್ನು ಮತ್ತು ಜವಾಬ್ದಾರಿಯ ಬಗ್ಗೆ ಸರಿಯಾದ ಜ್ಞಾನ ಇಲ್ಲದೆ ಇರುವಿಕೆಯು ಪ್ರಮುಖ ಕಾರಣವಾಗಿದೆ. ಪ್ರಜ್ಞಾವಂತರ ದೇಶದ ಭವಿಷ್ಯದ ಹಿತದೃಷ್ಟಿಯಿಂದ ತಮ್ಮ ಅಮೂಲ್ಯವಾದ ಮತವನ್ನು ಚಲಾಯಿಸಿ ಉತ್ತಮ ಜನಪ್ರತಿನಿಧಿಗಳನ್ನು ಆರಿಸುವಲ್ಲಿ ತಮ್ಮ ಹಕ್ಕನ್ನು ಚಲಾಯಿಸಬೇಕಾಗಿದೆ. ಈ ವಿಡಿಯೋ ಇಷ್ಟು ಹೊತ್ತು ವೀಕ್ಷಿಸಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು. ಮತ್ತು ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.